ಮಾತಾಡ್ತಾರಂತ ಅವ್ನ ಮಾತು ಕೇಳಿದ ಮೇಲೆ ಊಟ ಇರ್ತದೆ. ಊಟ ಆಗಿದ್ಮೇಲೆ ಮತ್ತೆಲ್ಲ ಮಾಡೋಣ. ಆಯ್ತಾ? ಏನು ಹೆಸರು? ಬಸವಪ್ರಿಯ. ಬಸವಪ್ರಿಯ ಅಂತ ಇಲ್ಲ, 2 ನಿಮಿಷ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೆ ಕೆಳಗೆ ಕೂತಿರುವ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸಹಪಾಠಿಗಳೇ, ಹಾಗೆ ಗ್ರಾಮಸ್ಥರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ನಾನು ಇಂದು ದೇಶಪಾಂಡೆ, ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಂದಿದ್ದೇನೆ. ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರು 1952 ಮಾರ್ಚ್ 21ರಂದು ಆಂಧ್ರ ಪ್ರದೇಶದ ನಾರಾಯಣಖೇಡ್ ತಾಲೂಕಿನ ಮೋರ್ಗಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಹೆಸರು ಗೋವಿಂದರಾವ್ ದೇಶಪಾಂಡೆ, ಅವರ ತಾಯಿ ಹೆಸರು ಲಕ್ಷ್ಮೀಬಾಯಿ ದೇಶಪಾಂಡೆ. ಅವರು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದರೂ ಕೂಡ ಅವರು ಕನ್ನಡಕ್ಕೆ ಅಪಾರ ಗೌರವವನ್ನು ಕೊಡುತ್ತಿದ್ದರು, ಅಪಾರ ಪ್ರೀತಿಯನ್ನು ನೀಡುತ್ತಿದ್ದರು. ಕನ್ನಡ ಅಂದರೆ ಅವರಿಗೆ ಅಪಾರ ಪ್ರೀತಿ. ಮತ್ತೆ ಅವರು ಕನ್ನಡವನ್ನು ಹೇಗೆ ಕಲಿತರು? ಅಲ್ಲಿ ಚೆನ್ನಬಸವಪಟ್ಟ ದೇವರು, ಡಾಕ್ಟರ್ ಚೆನ್ನಬಸವಪಟ್ಟ ದೇವರು ಅಲ್ಲಿ ಮೋರ್ಗಿ ಗ್ರಾಮದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದರು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಕಲಿಸುತ್ತಿದ್ದರು. ಇದಕ್ಕಾಗಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಕನ್ನಡ ಪ್ರಭಾವನೆ ಬೀರಿತು. ಮತ್ತೆ ನಿಜಾಮನ ಆಳ್ವಿಕೆ ಇದ್ದಾಗ ನಮ್ಮ ಬೀದರ್ ಜಿಲ್ಲೆಯು ತತ್ತರಿಸಿ ಹೋದಾಗ ಅಲ್ಲಿ ಕನ್ನಡದ ಸಭೆಗಳು ಮಾಡುವುದು, ಕನ್ನಡದ ಕಾರ್ಯಕ್ರಮ ಮಾಡುವುದು, ಕನ್ನಡದ ಪತ್ರಿಕೆ ಬರೆಯುವುದು, ಅದು ಕನ್ನಡದ ಪುಸ್ತಕ ಬರೆಯೋದು ಅಷ್ಟು ಸುಲಭವಿರಲಿಲ್ಲ. ಅಂತಹ ಸಮಯದಲ್ಲಿ ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರು ಖ್ಯಾತಿ ಎಂಬ ಕನ್ನಡದ ಮೊದಲ ಪತ್ರಿಕೆ ಕೈ ಬರಹದಿಂದನೇ ಬರೆದಿದ್ದರು. ಮತ್ತೆ ಹೀಗೆ ಕನ್ನಡದ ಅನೇಕ ಪುಸ್ತಕಗಳನ್ನು ಬರೆದಿದ್ದರು. ಹಾಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದವು. ಮತ್ತೆ ಇನ್ನು ಹೇಳುವುದು ಬಹಳಷ್ಟಿದೆ. ಆ ಸಮಯದ ಅಭಾವದಿಂದಾಗಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ದೇಶಪಾಂಡೆ ಸರ್, ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರಿಗೆ ಡಾಕ್ಟರೇಟ್ ಪದವಿ 2019ರಲ್ಲಿ ಸಿಕ್ಕಿತು. ಇದಕ್ಕಾಗಿ ಅವರ ಹೆಸರು ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಎಂದಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರಿಗೆ, ಎಂ.ಜಿ. ದೇಶಪಾಂಡೆ ಸರ್ ಅವರಿಗೆ, ಡಾಕ್ಟರ್ ಎಂ.ಜಿ. ದೇಶಪಾಂಡೆ ಸರ್ ಅವರಿಗೆ ಧನ್ಯವಾದಗಳು. ನಮ್ಮನೆಯವರು ಬಂದಿದ್ದಾರೆ ಸರ್.